ನೋಡ್ರಿ ಇವತ್ತೊಂದು ಸಿಂಪಲ್ ಆಗಿರುವಂಥ ಬೀಟ್ರೂಟ್ ಇನ್ಸ್ಟಂಟ್ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇದು ಕಲರ್ಫುಲ್ಲಾಗಿ ಎಷ್ಟಿರ್ತೈತಲ್ಲ ಅದ್ರ ದುಪ್ಪಟ್ಟ ಇದರಿಂದ ಉಪಯೋಗನೂ ಭಾಳ ಐತಿ. ನಮ್ಮ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಇದು. ಹಾಗಾಗಿ ಈ ಇನ್ಸ್ಟಂಟ್ ಆಗಿರುವಂಥ ಬೀಟ್ರೂಟ್ ದೋಸೆ ಮತ್ತು ಒಂದು ಇನ್ಸ್ಟಂಟ್ ಆಗಿರುವತ್ನ ಅಂತ ದೋಸೆಗೆ ಒಂದು ಸೂಪರ್ ಆಗಿರೋ ಚಟ್ನಿನ ನಿಮ್ಗೆ ಶೇರ್ ಮಾಡತ್ತೀನಿ. ವಿಡಿಯೋ ಇಷ್ಟ ಆದ್ರೆ ನೀವು ಒಮ್ಮೆ ಟ್ರೈ ಮಾಡಿರಿ. ಯಾವ ರೀತಿ ಬಂದಿತ್ತು ಅನ್ನೋದ ಕಾಮೆಂಟ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಈ ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದ ನೋಡ್ಕೊಂಬರೋನು ಬರ್ರಿ. ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಫಸ್ಟಿಗೆ 1 ಕಪ್ ಆಗಷ್ಟು ರವಾನ ತೊಗೊಳತ್ತೀನಿ ರೀ. ರವೆ ಅಂದ್ರೆ ನಾವು ಈ ಸಣ್ಣ ರವದ ಉಪ್ಪಿಟ್ಟು ಮಾಡ್ತೀವಲ್ರಿ, ಅದ ರವಾನ ತೊಗೊಂಡು ನಾನು ಆ ರವಕ್ಕನ ಇವಾಗ ನೋಡ್ತಿರ್ಬೋದು ಇಲ್ಲಿ ಬೀಟ್ರೂಟನ್ನು ನಾನು ಹಿಂಗೆ ಸಣ್ಣದಾಗಿ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡತ್ತೀನಿ ರೀ. ನಾನು 1 ಕಪ್ ಆಗಷ್ಟು ರವಾನ ತೊಗೊಂಡೀನಿ. ನಾನು ಯಾವ ಅಳತಿ ಪ್ರಮಾಣ ಒಳಗೆ ನಿಮ್ಗೆ ಹೇಳಿರ್ತೀನಲ್ರಿ, ಅದೇ ರೀತಿ ಮಾಡಿದ್ರೆ ಇದೇ ಸೇಮ್ ದೋಸೆ ಬರ್ತಾವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆ ದೋಸೆ ಎಳಂಗಿಲ್ಲ, ಅವಾಗ ನೀವು ಕರೆಕ್ಟ್ ಬರಲಿಲ್ಲ ಅಂತ ಅನ್ಕೋತ್ಕೊಂಡ್ರಬೇಡ್ರಿ. ನೋಡಿರಿ, ನಾನು 1 ಕಪ್ ರವಕ್ಕೆ 2 ಕಪ್ ಆಗಷ್ಟು ಈ ಬೀಟ್ರೂಟನ್ನು ತೊಗೊಂಡೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪನ ಜಿಂಜರನ್ನು ಶುಂಠಿನ ತೊಗೊಂಡೀನಿ ರೀ, ಹಸಿ ಶುಂಠಿನ. ಮತ್ತು ಇದಕ್ಕೊಂದು 2 ಹಸಿ ಮೆಣ್ಸಿಕಾಯಿನ ತೊಗೊಂಡೀನಿ. ಒಂದು ಟೀ ಸ್ಪೂನ್ ಆಗಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡೀನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ಬೇಕು ರೀ. ನೋಡಿರಿ, ಇವಾಗ ಇದೆಲ್ಲ ಹಾಕೊಂಡ್ಮೇಲೆ ಒಂದು 2 ರಿಂದ 3 ಸ್ಪೂನ್ ಆಗಷ್ಟು ಮೊಸರನ್ನು ಆ್ಯಡ್ ಮಾಡ್ಕೋಬೇಕ್ರಿ. ನೋಡಿರಿ, ಮೊಸರು ಆ್ಯಡ್ ಮಾಡೋಳಗೆ ಕೆಳಗೆ ಬಿದ್ದುಬಿಡ್ತು. ಇದೆಲ್ಲ ಹಾಕೊಂಡ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಯಾವ ರೀತಿ ಅಂದ್ರೆ ನಾವು ನಾರ್ಮಲಾಗಿ ಅಕ್ಕಿ ದೋಸೆ ಎಲ್ಲ ಯಾವ ರೀತಿ ನುಣ್ಣಗೆ ಪ್ಲೇನಾಗಿ ಪೇಸ್ಟ್ ಮಾಡ್ಕೋತೀವಲ್ರಿ, ಅದೇ ರೀತಿನ ಇದನ್ನು ರುಬ್ಕೊಂಡ್ಬಿಡ್ಬೇಕ್ರಿ. ಇದಕ್ಕೆ ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತ್ರಿ, ಹೀಗಾಗಿ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ತಿರ್ಬೋದು ರೀ ಎಷ್ಟು ಸಿಂಪಲ್ ಐತಿ. ನೋಡಿರಿ, ಈ ರೀತಿ ಆದ್ರೆ ಸಾಕು. ಇವಾಗ ಲಾಸ್ಟಿಗೆ ಏನೈತಿ, ಒಂದು ಚಿಟಿಕೆ ಆಗಷ್ಟನ್ನು ನಾನು ಇಲ್ಲಿ ಸೋಡಾನ ಆ್ಯಡ್ ಮಾಡತ್ತೀನಿ. ಯಾಕಂದರೆ ಇನ್ಸ್ಟಂಟಾಗಿ ಮಾಡ್ತೀವಲ್ರಿ, ಹೀಗಾಗಿ ಒಂದು ಸ್ವಲ್ಪ ಸೋಡಾನ ಆ್ಯಡ್ ಮಾಡಿದ್ರೆ ಒಳ್ಳೆಯದು. ನಿಮ್ಗೆ ಇಷ್ಟ ಇಲ್ಲ ಸೋಡಾ ಅಂದರೆ ಈ ರೀತಿ ಎಲ್ಲ ಮಿಕ್ಸರ್ಗೆ ಹಾಕಿ ಇಟ್ಕೊಂಡ್ಮೇಲೆ 1 ಗಂಟೆ ಅಥವಾ 2 ಗಂಟೆ ತನಕ ಬಿಟ್ಬಿಟ್ರಿ ಅಂದ್ರೆ ಆವಾಗ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಸೋಡಾನ ಸ್ಕಿಪ್ ಮಾಡಿರಿ, 1-2 ತಾಸು ತನಕ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ರಿ. ಆಮೇಲೆ ದೋಸೆ ಮಾಡ್ಕೋರಿ. ನಿಮಗೆ ಸಡನ್ಲಿ ಬೇಕಂದ್ರೆ ಒಂದು ಸ್ವಲ್ಪ ಸೋಡಾನ ಆ್ಯಡ್ ಮಾಡಿರಿ. ಸೋಡಾ ಅಥವಾ ಏನೋ ಯಾವ್ದು ಹಾಕಿದ್ರು ನಡಿತೈತ್ರಿ. ನೋಡಿರಿ, ನಾನು ಗ್ಯಾಸ್ ಆನ್ ಮಾಡಿಬಿಟ್ಟೆ ದೋಸೆ ತವಾನ ಇಟ್ಕೊಂಡಿದ್ನಿ. ಆ ದೋಸೆ ತವಂಗೆ ಸ್ವಲ್ಪ ನೀರನ್ನು ಹಾಕಿ ನೀರು ಒರೆಸ್ಕೊಂಡ್ಬಿಟ್ಟು ನಾವೇನು ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದನ್ನು ಇದಕ್ಕೆ ಹಾಕೊಂಡೀನಿ ರೀ. ಹಾಕಿ ಈ ರೀತಿ ದೋಸೆ ತವಿ ತುಂಬಾ ಈ ರೀತಿ ಹರಡಿಸ್ಕೊಂಡ್ಬಿಡ್ಬೇಕ್ರಿ. ಮತ್ತು ಇದಕ್ಕನ ಒಂದು ಸ್ವಲ್ಪನ ಎಣ್ಣೆನ ಮೇಲೆ ಹಚ್ಕೊಂಡ್ಬಿಡ್ಬೇಕ್ರಿ. ನೋಡಿರಿ, ಸ್ವಲ್ಪ ದೋಸೆ ಹಿಟ್ಟು ಡ್ರೈ ಆಗ್ತಿದ್ದಂಗನ ಎಣ್ಣೆ ಹಚ್ಚಿ ಇದನ್ನು ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 2 ಮಿನಿಟಾರ ಇದನ್ನು ಫ್ರೈ ಆಗೋಕ್ಕೆ ಬಿಡ್ಬೇಕ್ರಿ. ಯಾಕಂದರೆ ಇದು ಬೀಟ್ರೂಟ್ ಹಾಕಿರ್ತೀವಲ್ಲ, ಹಾಗಾಗಿ ನಾವು ಎಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತೀವಲ್ಲ ಅಷ್ಟು ನೀಟಾಗಿ ತವ ಬಿಟ್ಟ ಎದ್ದು ಬರ್ತೈತಿ ಮತ್ತು ಕ್ರಿಸ್ಪಿಯಾಗಿನೂ ಬರ್ತೈತಿ ರೀ. ಇದನ್ನು ಈ ರೀತಿ ತಿರುವಿ ಹಾಕೊಂಡ್ಬಿಟ್ಟು ಈ ಸೈಡನ್ನು ಇದನ್ನು 1 ಮಿನಿಟ್ವರೆಗೂ ಫ್ರೈ ಮಾಡ್ಕೋಬೇಕ್ರಿ, ಅಂದರೆ ಬೇಯಿಸ್ಕೋಬೇಕ್ರಿ. ನೋಡ್ತಿರ್ಬೋದು, ನಾವು ಎಷ್ಟೊತ್ತ ನಾವು ಇದನ್ನು ಬೇಯಿಸ್ಕೋತೀವಲ್ಲ ಅಷ್ಟೇ ಇದು ಮಸಾಲೆ ದೋಸೆ ಎಲ್ಲ ಯಾವ ರೀತಿ ಕ್ರಿಸ್ಪಿಯಾಗಿ ಬರ್ತೈತಲ್ಲ ಅದು ಸೇಮ್ ಇದು ಬರ್ತೈತ್ರಿ. ಅಂದರೆ ಇದು ಬರಂಗಿಲ್ಲ ಅಂತ ಅನ್ಕೊಡಕ್ಕೆ ಹೋಗಬೇಡ್ರಿ. ಅಕ್ಕಿ ಹಿಟ್ಟು ಇರಲಿಲ್ಲ ಅಂದ್ರೂ ಇದು ರವೆ ಹಾಕಿ ಮಾಡಿದ್ರೂ ಅಷ್ಟನ್ನು ಕ್ರಿಸ್ಪಿಯಾಗಿ ಬರ್ತೈತಿ. ಒಂದು ಸ್ವಲ್ಪ ತಾಳ್ಮೆಯಿಂದ ಫ್ರೈ ಮಾಡ್ಕೋಬೇಕಷ್ಟೇ ರೀ. ನೋಡಿರಿ, ಇವಾಗ ದೋಸೆ ಎಲ್ಲ ರೆಡಿ ಆಯ್ತಲ್ಲ. ಇವಾಗ ಅದಕ್ಕೆ ಒಂದು ಚಟ್ನಿ ಬೇಕಲ್ಲ ರೀ. ಸಿಂಪಲಾಗಿ ಒಂದು ಅರ್ಧ ಕಪ್ ಆಗಷ್ಟೇ ನಾನು ಇಲ್ಲಿ ಪುಟಾಣಿ ತೊಗೊಂಡೀನಿ. ಅದ ಸೇಮ್ ಮೆಜರ್ಮೆಂಟ್ ಒಳಗನ ಶೇಂಗಾನ ತೊಗೊಂಡೀನಿ, ಹುರಿದು ಸಿಪ್ಪಿ ತೆಗ್ದಿದ್ದು. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆ, ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಂಡೀನಿ ರೀ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಂಡೀನಿ. ರುಚಿಗೆ ಅನುಗುಣವಾಗಿ ಮೆಣಸಿಕಾಯಿನ ಹಾಕ್ಕೊಂಡು ಇದನ್ನು ನುಣ್ಣಂಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೆಲವೊಬ್ರು ಆ್ಯಡ್ ಮಾಡಂಗಿಲ್ಲ, ಕೆಲವೊಬ್ರು ಶುಂಠಿ ಅಟ್ಟ ಆ್ಯಡ್ ಮಾಡ್ತಾರೋ. ನೀವು ಶುಂಠಿ ಅಟ್ಟ ಹಾಕೋತಿದ್ರೆ ಹಾಕೋರಿ, ನಡಿತೈತಿ. ಇಲ್ಲಾಂದ್ರೆ 2 ಹಾಕೊಂಡ್ರು ನಡಿತೈತ್ರಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಒಂದು ಸರಿ ರುಬ್ಬಿದ್ರೆ ಸಾಕ್ರಿ. ಅಂದರೆ ಜಾಸ್ತಿ ರುಬ್ಕೋತ್ಕೊಂಡ್ರಬೇಡ್ರಿ. ಅಂದ್ರೆ ಅದು ಕೊತ್ತಂಬರಿ ಏನು ಇರ್ತೈತಲ್ಲ ಅದು ಸ್ವಲ್ಪ ಕಾಣಿಸ್ತಿರ್ಬೇಕ್ರಿ, ಕಟ್ ಆಗಿದ್ದ. ಆ ರೀತಿ ಆದರೆ ಒಂದು ಒಳ್ಳೆ ಟೇಸ್ಟನ್ನು ಬರ್ತೈತಿ, ನೋಡೋಕೆ ಒಂದು ಲುಕ್ ಅನ್ನಿಸ್ತೈತಿ ಅನ್ನೋ ಕಾರಣಕ್ಕೆ
ನೋಡಿರಿ ಇವಾಗ ಗಟ್ಟಿಯಾಗಿತ್ತು. ಇನ್ನೂ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಡಬೇಕಲ್ಲ, ಒಂದು ಪ್ಯಾನನ್ನು ನಾನು ಗರಂ ಮಾಡೋಕೆ ಇಟ್ಟಿದ್ನಿ. ಅದಕ್ಕೆ 1-2 ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕೊಂಡ್ಬಿಟ್ಟು 1 ಟೀ ಸ್ಪೂನ್ ಆಗಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗಷ್ಟು ಸಾಸಿವೆ, ಮತ್ತು ಇದಕ್ಕೆ 2 ಹಸಿಮೆಣ್ಸಿಕಾಯನ್ನ ಮುರಿದ ಆ್ಯಡ್ ಮಾಡ್ಕೊಂಡೀನಿ ರೀ. ಇದಕ್ಕೆ ಒಂದು ಸ್ವಲ್ಪನ ಎಸಲಾಗಷ್ಟು ಕರಿಬೇವನ್ನ ಹಾಕ್ಕೊಂಡು ಇದೆಲ್ಲನೂ ಫ್ರೈ ಆಗ್ತಿದ್ದಂಗೆ ಗ್ಯಾಸ್ ಆರಿಸಿಬಿಟ್ಟು ನಾವೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ರಿ ಚಟ್ನಿ ಹಿಟ್ಟನ್ನು, ಇದಕ್ಕೆ ನಾವು ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆನ ಹಾಕ್ಕೊಂಡ್ರೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತ್ರಿ. ಈ ರೀತಿ ಇದೆ ಚಟ್ನಿ ಮತ್ತು ದೋಸೆನ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.